ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಎಲ್ಲ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮತ್ತೊಮ್ಮೆ ಸ್ನೇಹಿತರೆ, ಸರ್ಕಾರಿ ನೌಕರರು ಹಾಗೂ ಸ್ವಯಂ ನಿವೃತ್ತಿಯನ್ನು ಬಯಸ್ತಾ ಇರ್ತಕ್ಕಂಥ ನೌಕರರು ತಪ್ಪದೆ ನೋಡಬೇಕಾದಂಥ ಮಹತ್ವದ ಮಾಹಿತಿ, ಒಂದು ಹೈಕೋರ್ಟ್ ಆದೇಶದ ಜೊತೆಗೆ ನಾನು ಈ ವಿಡಿಯೋನಲ್ಲಿ ಬಂದಿದ್ದೀನಿ. ಸ್ನೇಹಿತರೆ, ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಧಿಕೃತ ಮಾಹಿತಿ ಹಾಗೂ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಹಾಗೂ ನಿವೃತ್ತ ನೌಕರರಿಗೆ ಸಂಬಂಧಪಟ್ಟಂತಹ ಬಹಳ ಮುಖ್ಯವಾದ ಅಪ್ಡೇಟ್ಗಳನ್ನು ನಾನು ಪ್ರತಿನಿತ್ಯ ನಮ್ಮ ಚಾನಲ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮಗೆ ಗೊತ್ತಿರತಕ್ಕಂಥ ಸರ್ಕಾರಿ ನೌಕರರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಂತ ಹೇಳ್ತಾ ಬನ್ನಿ. ಈಗ ಹೈಕೋರ್ಟಿಂದ ಬಂದಿರತಕ್ಕಂಥ ಒಂದು ಮಹತ್ವದ ಮಾಹಿತಿಯನ್ನು ನಾವು ನೋಡೋಣ. ನೋಡಿ, ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಹತ್ವದ ಆದೇಶ ಅಂತಲೇ ಹೇಳ್ಬೋದು. ಸಕಾರಣವಿಲ್ಲದೆ ಸಲ್ಲಿಸಿದ ಅರ್ಜಿಯು ಸ್ವಯಂ ನಿವೃತ್ತಿಗೆ ಅರ್ಹವಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಸೂಕ್ತ ಕಾರಣವನ್ನು ನೀಡದೆ ಸ್ವಯಂ ನಿವೃತ್ತಿಗೆ ಸಲ್ಲಿಸಿರುವ ಅರ್ಜಿಯನ್ನು ಪರಿಗಣಿಸಲು ಆಗೋದಿಲ್ಲ ಅಂತ ಈಗ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಸ್ನೇಹಿತರೆ. ಸೊ ಸಕಾರಣ ಅಂತಂದರೆ ಯಾವ ಕಾರಣಗಳನ್ನು ಕೊಡಬೇಕು ಮತ್ತು ಯಾಕೆ ಈ ಆದೇಶವನ್ನು ಹೈಕೋರ್ಟ್ ಹೊರಡಿಸಿದೆ, ಇದೊಂದು ಪ್ರಕರಣ ಇದೆ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥದ್ದು. ಸೊ ಕಂಪ್ಲೀಟಾಗಿ ನೋಡೋದಾದರೆ ನೋಡಿ, ಸತತ ಗೈರು ಹಾಜರಾಗಿ ಕರ್ತವ್ಯ ಲೋಪವೆಸಗಿದ ಆರೋಪವಿರುವ ನೌಕರ ಸಕಾರಣವಿಲ್ಲದೆ ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸುವುದು ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆಯಲು ಅರ್ಹರಾಗಿರುವುದಿಲ್ಲ ಅಂತ ಈ ಒಂದು ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿರ್ತಕ್ಕಂಥದ್ದು. ಸೊ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ KSRTCಯಲ್ಲಿ ವಜಾಗೊಂಡಿದ್ದ ಚಾಲಕ ಶ್ರೀ LS ಶ್ರೀನಿವಾಸ್ ಎಂಬುವರು ಸಲ್ಲಿಸಿದ್ದ ಮೇಲ್ಮನವಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅನು ಶಿವರಾಮನ್ ಮತ್ತು ನ್ಯಾಯಮೂರ್ತಿ ವಿಜಯ್ ಕುಮಾರ್ ಎ ಪಾಟೀಲ್ ಅವರಿದ್ದ ವಿಭಾಗೀಯ ಪೀಠ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಮೇಲ್ಮನವಿಯನ್ನು ವಜಾಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಸೊ KSRTCನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈ ನೌಕರರಿಗೆ ಸಂಬಂಧಪಟ್ಟಂತೆ ಈ ಆದೇಶವನ್ನು ಹೈಕೋರ್ಟ್ ಹೊರಡಿಸಿರ್ತಕ್ಕಂಥದ್ದು. ನೋಡಿ, ವಾದ ಮತ್ತು ಸಾಕ್ಷ್ಯಾಧಾರ ಪರಿಶೀಲಿಸಿದ ವಿಭಾಗೀಯ ಪೀಠ ಪದೇ ಪದೇ ಎಚ್ಚರಿಕೆ ಮತ್ತು ದಂಡದ ಶಿಕ್ಷೆ ನೀಡಿದ್ದರೂ ಚಾಲಕ ಅನಧಿಕೃತ ಗೈರು ಹಾಜರಿಯನ್ನು ಮುಂದುವರೆಸಿದ್ದಾರೆ. ಅಧಿಕಾರಿಗಳಿಗೆ ವೈದ್ಯಕೀಯ ಪ್ರಮಾಣ ಪತ್ರಗಳೊಂದಿಗೆ ಸೂಕ್ತ ರಜೆ ಕೋರಿ ಅರ್ಜಿಗಳನ್ನು ಸಲ್ಲಿಸಿರುವ ಸಂಬಂಧ ಯಾವುದೇ ದಾಖಲೆಗಳನ್ನು ಒದಗಿಸಿಲ್ಲ. ಅನಧಿಕೃತ ಗೈರು ಹಾಜರಿಯು ವೈದ್ಯಕೀಯ ಕಾರಣಗಳಿಂದಾಗಿ ಆಗಿದ್ದರೆ ಉದ್ಯೋಗದಾತರ ಮುಂದೆ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸದಿರಲು ಕಾರಣ ನೀಡಿಲ್ಲ. ಇದಲ್ಲದೆ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಸೆಕ್ಷನ್ 47ರ ಪ್ರಯೋಜನಕ್ಕೆ ಅವರು ಅರ್ಹರಾಗಿದ್ದೇನೆ ಎಂದು ಹೇಳುವುದನ್ನು ಹೊರತುಪಡಿಸಿ ದೈಹಿಕ ಅಸಮರ್ಥಕ್ಕೆ ಸಂಬಂಧಿಸಿದಂತೆ ದಾಖಲೆ ನೀಡಿ ಲಘು ಕರ್ತವ್ಯಗಳ ನಿಯೋಜನೆಗಾಗಿ ಮನವಿಯನ್ನು ಮಾಡಿಲ್ಲ. ನೌಕರನು ಅನಧಿಕೃತ ಗೈರು ಹಾಜರಿ ಆಗಿದ್ದರೂ ಕಾರ್ಮಿಕ ನ್ಯಾಯಾಲಯ ಗಮನಿಸದೆ ಸ್ವಯಂ ಪ್ರೇರಿತ ನಿವೃತ್ತಿಗೆ ಸಲ್ಲಿಸಿರುವ ಅರ್ಜಿಯನ್ನು ಪರಿಗಣಿಸಲು ಆದೇಶಬಾರದಿತ್ತು ಎಂದು ಪೀಠ ಇಲ್ಲಿ ತಿಳಿಸಿದೆ. ಸೊ ಈ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ನೋಡಿ, ಚಿತ್ರದುರ್ಗದ ನಿವಾಸಿ L ಶ್ರೀನಿವಾಸ್ ಎಂಬ ಚಾಲಕ 1997ರಲ್ಲಿ KSRTCಗೆ ನೇಮಕವಾಗಿದ್ದರೂ ಕರ್ತವ್ಯಕ್ಕೆ ಪದೇ ಪದೇ ಗೈರು ಹಾಜರಾಗುವುದು, ದಂಡ ವಿಧಿಸುವುದು, ಇನ್ಕ್ರಿಮೆಂಟ್ ಕಡಿತಗೊಳಿಸುವುದು, ಅಮಾನತುಗೊಳಿಸುವುದು ಎಲ್ಲ ರೀತಿಯ ಕ್ರಮ ಕೈಗೊಂಡರೂ ಅನಧಿಕೃತ ಗೈರು ಹಾಜರಿ ಮುಂದುವರೆಸಿದ್ದರು. ಅನಧಿಕೃತ ಗೈರು ಹಾಜರಿಯಾದ ಕಾರಣ ಅವರನ್ನು 2010ರಲ್ಲಿ ಸೇವೆಯಿಂದ ವಜಾಗೊಳಿಸಲಾಗಿತ್ತು. ಇದನ್ನು 2011ರಲ್ಲಿ ಕಾರ್ಮಿಕ ನ್ಯಾಯಾಲಯ ರದ್ದುಗೊಳಿಸಿ 2 ಇನ್ಕ್ರಿಮೆಂಟ್ ಕಡಿತದೊಂದಿಗೆ ಮತ್ತೆ ಸೇವೆಗೆ ನಿಯೋಜನೆಗೊಳಿಸಲು ಆದೇಶಿಸಿತ್ತು. ಆದರೆ 2013ರ ಜನವರಿ 18ರಿಂದ ಅವರು ಅನಧಿಕೃತವಾಗಿ ಗೈರು ಹಾಜರಾದ ನಂತರ ಶಿಸ್ತಿನ ವಿಚಾರಣೆ ನಡೆಸಲಾಯಿತು. ಜುಲೈ 10, 2015ರಂದು ಆರೋಪಗಳು ಸಾಬೀತಾದ ನಂತರ ಅವರನ್ನು ಸೇವೆಯಿಂದ ತೆಗೆದುಹಾಕಲಾಗಿತ್ತು. ಸೊ ಈ ರೀತಿ ಗೈರು ಹಾಜರಾಗಿ ಅವರು ಸೂಕ್ತ ಕಾರಣವನ್ನು ನೀಡಿಲ್ಲದ ಕಾರಣ ಅವರನ್ನು ವಜಾ ಮಾಡಲಾಗಿದೆ ಸ್ನೇಹಿತರೆ. ಅವರು ಸ್ವಯಂ ನಿವೃತ್ತಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಅದನ್ನು ಕೂಡ ತಿರಸ್ಕಾರ ಮಾಡಿ ಈಗ ನ್ಯಾಯಾಂಗ ಒಂದು ಆದೇಶವನ್ನು ನೀಡಿದೆ ಸ್ನೇಹಿತರೆ. ಸೊ KSRTC ಅಥವಾ BMTC ಆಗಿರ್ಬೋದು, ಒಂದು ಸಾರಿಗೆ ಇಲಾಖೆಯಲ್ಲಿ ಈ ಥರ ಪ್ರಕರಣಗಳು ತುಂಬ ಆಗ್ತಾ ಇರ್ತವೆ. ಸೊ ಇದು ಬರೀ ಸಾರಿಗೆ ಇಲಾಖೆಯ ನೌಕರರಿಗೆ ಮಾತ್ರ ಅನ್ವಯಿಸೋದಿಲ್ಲ, ಸರ್ಕಾರಿಯ ಎಲ್ಲ ಇಲಾಖೆಗಳ ನೌಕರರಿಗೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.